ಎಲ್ಲ ತಾಲೂಕಿನ ಸುಮಾರು ಕೋಲಾರ ಜಿಲ್ಲೆಯಲ್ಲಿ 5 ತಾಲೂಕುಗಳಿಂದ ಎಲ್ಲರೂ ಸಂಘಟನಾ ತಾಲೂಕು ಸಂಘಟನೆಯ ಪದಾಧಿಕಾರಿಗಳು ಕರ್ಕೊಂಡು ಬಂದಿದ್ದೀರಿ. ನಮ್ಮೆಲ್ಲರೂ ಆತ್ಮೀಯ ಸ್ವಾಗತ. ಈ ಒಂದು ವೇದಿಕೆಯಲ್ಲಿ 2 ದಿನಗಳ ಚರ್ಚೆ ಮಾಡತಕ್ಕಂಥ ವಿಷಯಗಳನ್ನ ಮಂಗಟ್ಟು ಮಾಡಿಕೊಂಡು ನಮ್ಮ ಒಂದು ಏನು ಇಲ್ಲಿ ಬಂದು ನಾವು ಸುಮ್ಮನೆ ಆಟ ಕಾರ್ಯಕ್ರಮವನ್ನು ಪಾಠಶಾಲೆಗೆ ಹೋಗುವಂತಹ ಒಂದು ಇದು ಶಿಬಿರ ಅಲ್ಲ. ಇದು ಎಲ್ಲರೂ ಏನು ಹೇಳ್ತಾರೆ ಅದನ್ನು ಚರ್ಚೆ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವೋ ಅಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ನಮಗೆ ದಾರಿ ಸಿಗ್ತದೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ ಮುಖ್ಯ ಅಲ್ಲ, ಇಲ್ಲಿ ಉಪಸ್ಥಿತರಿದ್ದು ಇಲ್ಲಿ ಚರ್ಚೆ ಮಾಡತಕ್ಕಂಥ ವಿಷಯಗಳ ಬಗ್ಗೆ ಗಮನ ಕೊಡುವುದು ತುಂಬ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಮೊದಲನೇದಾಗಿ ಭಾವಿಸ್ತೀನಿ. ಇದನ್ನ ಸದುಪಯೋಗಪಡಿಸಿಕೊಂಡು ಇಲ್ಲಿಂದ ನಾವು ಆಚೆ ಹೋಗುವಾಗ ಏನಾದರೂ ಒಂದು ಸಮಾಜಕ್ಕೆ ನಮ್ಮಿಂದ ಆಗತಕ್ಕಂತಹ ಒಂದು ಕೊಡುಗೆಯನ್ನು ನೀಡುವುದಕ್ಕೋಸ್ಕರ ಸಮಾಜದಲ್ಲಿ ಈ ಉದ್ದೇಶ, ಈ ಒಂದು ಕಾರ್ಯಕ್ರಮದ ಉದ್ದೇಶ ನಾವೆಲ್ಲ ಏನು ಮಾಡಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಸೇರಿಸಿ ಪದಾಧಿಕಾರಿ ಮಾಡಿ ಬೆಳೆಸ್ಕೊಡ್ತಾರೆ. ನೀವು ಇಡೀ ಜಿಲ್ಲೆಯ ಒಂದು ಸಂಘಟನೆಯ ಮುಖ್ಯಸ್ಥರು ಇದ್ದಾರೆ, ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ತಾಲೂಕು ಮಟ್ಟದ ಎಲ್ಲ ತಾಲೂಕು ಮಟ್ಟದಿಂದ ಬಂದಿದ್ದೀರಿ. ಅವರ ಒಂದು ಕಷ್ಟ ಸುಖ ಮತ್ತೆ ಅವರ ಒಂದು ಕಷ್ಟ ಮತ್ತೆ ಅವರ ಕಷ್ಟಕ್ಕೆ ತೊಂದರೆಗಳಿಗೆ ನಾವು ಸ್ಪಂದಿಸುವುದು ನಮ್ಮ ಮೊದಲನೇ ಉದ್ದೇಶ. ಈ ಒಂದು ಶಿಬಿರಗಳಲ್ಲಿ ನಾವು ತಿಳ್ಕೊಂಡಿದ್ದ ಮೊದಲನೇ ಉದ್ದೇಶ ಆಗಬೇಕು. ಇಲ್ಲಿ ನಮ್ಮ ಉದ್ದೇಶ ಅಷ್ಟೇ, ನಾವು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆ ಹಕ್ಕುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ನಮ್ಮನ್ನು 3 ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕುಗಳು ನಮಗೀಗ ಸಿಗ್ತಾ ಇಲ್ಲ, ಪರಿಪೂರ್ಣವಾಗಿ ನಮ್ಮ ಹಕ್ಕುಗಳನ್ನು ಅನುಭವಿಸಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವರು ಅನುಭವಿಸಬೇಕು ಅಂದರೆ ನಾವು ಹಕ್ಕುಗಳ ಬಗ್ಗೆ ನಮಗೆ ಪರಿಪೂರ್ಣ ಜ್ಞಾನ ಇರಬೇಕು. ನಮ್ಮ ಒಂದು ಏನು ಸಂವಿಧಾನದ ಆಶಯಗಳಲ್ಲಿ ನಮ್ಗೆ ಏನು ಹಕ್ಕು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಿ ನಮ್ಮ ಮುಂದೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಅಂದರೆ ಇಲ್ಲಿ ಯಾವ ಎಕ್ಸ್ಪರ್ಟ್ ಅಲ್ಲ, ಆದರೂ ಒಂದು ಮಿನಿಮಮ್ ಜ್ಞಾನವನ್ನು ನಾವು ಪ್ರತಿಯೊಂದು ವಿಚಾರಗಳನ್ನು ಹೊಂದಿರಬೇಕು ಅಂತ ಹೇಳಿ ನಾನು ನಮ್ಮೆಲ್ಲರೂ ಹೇಳ್ತಿದ್ದೇನೆ. ಯಾಕಂದರೆ ನಮಗೆ ಮುಂದೆ ಸಾಗಬೇಕಂತ ನಮಗೆ ಜ್ಞಾನ ಮುಖ್ಯ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರೆ, ಏನು ಪ್ರಶ್ನೆಯಾಗಿ ಒಂದನೇದಾಗಿ ನಾವು ವಿದ್ಯೆಯನ್ನು ಕಲಿಬೇಕು. ವಿದ್ಯೆಗೆ ಮಹತ್ವ ಯಾಕೆ, ವಿದ್ಯೆಯನ್ನು ಕಲಿಬೇಕು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ನಾವು ಓದಿದಾಗ ಅವರ ಒಂದು ಬಾಲ್ಯ, ಅವರ ಒಂದು ವಿದ್ಯಾಭ್ಯಾಸದ ಒಂದು ಹಂತ ಏನಿದೆ ಪ್ರಾರಂಭದಿಂದ ಅವರು ಬಾಲ್ಯದಿಂದ ಹಿಡಿದು ಅವರ ಒಂದು ಡಿಗ್ರಿ ಕಾನೂನು ಪದವಿ ಪಡೆಯುವವರೆಗೂ ವಿದೇಶದಲ್ಲಿ ಹೋಗಿ ನಮ್ಮ ದೇಶಕ್ಕೆ ಬರುವವರೆಗೂ ಅವರು ಏನು ಪಟ್ಟಂತಹ ಕಷ್ಟ ಒಂದ್ಸರಿ ನಾವು ಅರ್ಥ ಮಾಡಿಕೊಂಡ್ರೆ ಆ ವಿದ್ಯೆ ಬಗ್ಗೆ ನಾವು ಗಮನ ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಯಾಕಂದರೆ ವಿದ್ಯೆ ನಮಗೆಲ್ಲರೂ ಮೂಲ. ನಮ್ಮ ಒಂದು ಕಷ್ಟಗಳು, ನಮ್ಮ ಒಂದು ತಾರತಮ್ಯ, ಸಮಾನತೆ ಎಲ್ಲವನ್ನು ಬರಬೇಕು ಅಂದರೆ ನಾವು ವಿದ್ಯೆಯನ್ನು ಮೊದಲನೇದಾಗಿ ಕಲಿಯಬೇಕು ಅಂತ ಹೇಳಿ ನಾನು ಮೊದಲನೇದಾಗಿ ಹೇಳ್ತೀನಿ. ವಿದ್ಯೆಯಿಂದ ನಮಗೆ ಒಂದು ಏನು ನಾವು ಯಾರು, ನಾವು ಏನು ಮಾಡಬೇಕು, ನಮ್ಮ ಕೆಲಸ ಏನು, ನಾವು ಜನರಿಗೋಸ್ಕರ ಯಾವ ರೀತಿ ನಾವು ಕಷ್ಟಪಡಬೇಕು, ಜನರಿಗೋಸ್ಕರ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ನಮಗೊಂದು ದಾರಿ ತೋರಿಸ್ತದೆ. ವಿದ್ಯೆ ಇಲ್ಲ ಅಂದರೆ ನಮಗೆ ಯಾವ ದಾರಿ ಕಾಣುವುದಿಲ್ಲ. ನಾವು ವಿದ್ಯೆ ಇಲ್ಲ ಅಂದರೆ ಒಂದು ಕೂಡಿದಂತೆ ಅದಕ್ಕೆ ಸುದೀರ್ಘವಾಗಿ ತಿಳಿಸ್ಕೊಟ್ರು. ನಾವು ಸಾಹೇಬ್ ಇಷ್ಟೊಂದು ಮಾತಾಡ್ತಾರೆ ಅಂದರೆ ಅವ್ರಿಗೆ ಸಬ್ಜೆಕ್ಟ್ ಕೊಟ್ಟು ಅವ್ರನ್ನೇ ಇಲ್ಲಿ ವಿಚಾರ ಮಂಡನೆಗೆ ಒಂದು ಗೋಷ್ಠಿಗೆ ಕರೆದಿರ್ತಾ ಇದ್ವಿ. ಅಷ್ಟೊಂದು ವಿಷಯಗಳಲ್ಲಿ ಮಂಡಿಸಿದ್ರು. ಬಂದು ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈಗ ಅವ್ರಿಗೆ ಮತ್ತೊಂದು ಒಂದು ಪುಸ್ತಕನ ಬಿಡುಗಡೆ ಮಾಡೋಕ್ಕೆ ಅವ್ರಿಗೆ ಹಚ್ಚಬೇಕು ಅಂತ ಹೇಳಿ ಅನಿಸ್ತು. ಆ ಪುಸ್ತಕವನ್ನು ಬರೆದವರು ನಮ್ಮೆಲ್ಲರ ಮತ್ತೆ ನಿವೃತ್ತ ಪ್ರಾಂಶುಪಾಲರಾದಂಥ ನಮ್ಮ ಸಂಘಟನೆಯಲ್ಲಿ ನಮ್ಮೆಲ್ಲರ ಒಡನಾಡಿಗಳಾಗಿ ಕೆಲಸ ಮಾಡತಕ್ಕಂಥ ಶ್ರೀಯುತ ಜಯರಾಜ್ ಸಾಹೇಬರು ಅವರಿಗೆ ತಮ್ಮೆಲ್ಲರ ಮುಖಾಂತರ ಒಂದು ಜೋರಾದ ಚಪ್ಪಾಳೆ. ಅವರು ಭಾರತದ ಪ್ರಜೆಗಳಾದ ನಾವು ಎಂಬ ಪುಸ್ತಕವನ್ನು ಬರೆದು ಈ ದಿನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮೀ ಸಾಹೇಬರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಾ ಇದ್ವಿ. ಅವರು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಈ ಮೊದಲು ಈ ಪುಸ್ತಕ ಕುರಿತು ಪುಸ್ತಕ ಬರೆದಂಥ ನಮ್ಮ ಜಯರಾಜ್ ಸಾಹೇಬರು 2 ಮಾತು
ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಇನ್ನು ಉಳಿದ 6 ಜನ ಇದ್ರು, 6 ಜನರು ಕೂಡ ಇವ್ರಿಗೆ ಸಹಕಾರ ಕೊಡೋದ್ರ ಜೊತೆಯಲ್ಲಿ ಇವ್ರಿಗೆ ಎಲ್ಲಿ ಕೂಡ ಇವರಿಗೆ ಸಹಕಾರ ಕೊಡೋದಿಲ್ಲ. ಒಬ್ರು ಸತ್ತೋಗ್ತಾರೆ, ಒಬ್ರು ವಿದೇಶಕ್ಕೆ ಹೋಗ್ತಾರೆ, ಒಬ್ರು ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಹಿಂಗೆ ಹೇಳಿ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಕೊಡ್ತಾರೆ. ಅಂತ ಉಪಯೋಗ ಇದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 18 ಗಂಟೆಗಳು ಓದ್ತಾ ಇದ್ರು, ಅಂತ ಇತಿಹಾಸ ಅವರಲ್ಲಿ ಇದ್ದಿದ್ರಿಂದ ತನ್ನ ಆಪ್ತ ಸಹಾಯಕರಾಗಿರ್ತಕ್ಕಂಥ ನಾಗರ್ ಚಂದು ರತ್ತೂರವರ ಸಹಕಾರದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚೈತನ್ಯ, ಅವರ ಒಂದು ಚಿಂತನೆ ಈ ಒಂದು ಸಂವಿಧಾನದಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಇಂಥ ಸಂವಿಧಾನವನ್ನ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಒಬ್ಬೇ ಒಬ್ಬರು ಈ ಸಂವಿಧಾನವನ್ನು ರಚನೆ ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಒಂದು ಪವಿತ್ರವಾದಂಥ ಭಾರತದ ಗ್ರಂಥವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಗ್ರಂಥದ ಪ್ರಕಾರನೇ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಹಂಗೆ ಅನೇಕ ಹೋರಾಟಗಳು ಮಾಡೋದ್ರ ಮುಖಾಂತರ, ಸಾಮಾಜಿಕ ಹೋರಾಟಗಳು ಮಾಡೋದ್ರ ಮುಖಾಂತರ ಏನು 1927ರಲ್ಲಿ ಚೌಟಿಕೆರೆ ನೀರು ಹೋರಾಟ ಆಗಿರ್ಬೋದು, ಮತ್ತೆ 30ರಲ್ಲಿ ನಾಸಿಕ್ನಲ್ಲಿರ್ತಕ್ಕಂಥ ದೇವಸ್ಥಾನದ ಪ್ರವೇಶದ ಹೋರಾಟ ಆಗಿರ್ಬೋದು. ಪ್ರಯತ್ನ ಮಾಡಿ ಸಂವಿಧಾನ ಇರಬೇಕು. ನಮ್ಮ ಮಕ್ಕಳಿಗೆ ಸಂವಿಧಾನ ಬಗ್ಗೆ ಕೇಳ್ಕೊಳ್ಬೇಕು. ಪ್ರತಿದಿನ ನಿಮ್ಮ ಸಮಯ 1 ಗಂಟೆ ಮೀಸಲಿಡಿ. ಪ್ರತಿದಿನ 1 ಗಂಟೆ ಬೇಡ, ಅರ್ಧ ಗಂಟೆ ಮೀಸಲಿಡಿ. ಒಂದೊಂದು ಸಣ್ಣ ಸಣ್ಣ ಶಾಸ್ತ್ರ ಓದಿ. ಕನ್ನಡದಲ್ಲಿದೆ, ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಸಂವಿಧಾನ ನಾನು ಪ್ರತಿದಿನ ಟೈಮ್ ಸಿಕ್ಕಿದಾಗ ವಾರದಲ್ಲಿ 2 ದಿನ 3 ದಿನ ಸಮಯ ಸಿಕ್ಕಾಗ ಒಂದು ಅರ್ಧ ಗಂಟೆ ನಾನು ಸಂವಿಧಾನ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಓದದೆ ನಾವ್ಯಾರು ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿಗಳು, ಸಮಾಜದ ಬಗ್ಗೆ ನಮ್ಮ ಜವಾಬ್ದಾರಿ, ಮತ್ತೆ ನಮ್ಮವ್ರ ಬಗ್ಗೆ ನಮ್ಮ ಜವಾಬ್ದಾರಿ, ಅಥವಾ ಇನ್ನೊಬ್ಬರ ಕಷ್ಟದಲ್ಲಿರ್ತಕ್ಕಂಥ ಜವಾಬ್ದಾರಿ, ಅವ್ರ ಬಗ್ಗೆ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಅದರಲ್ಲಿದೆ. ಹಾಗಾಗಿ ಸಂವಿಧಾನವನ್ನು ಮೊದಲನೇದಾಗಿ ಎಲ್ಲರ ಒಂದು ಮನೆಯಲ್ಲಿ ಇರಬೇಕು, ಎಲ್ಲರೂ ಅದನ್ನು ಓದಬೇಕು. ಎಲ್ಲ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಪ್ರಾಥಮಿಕ ಒಂದು ಇದನ್ನು ಎಲ್ಲರೂ ಮನವರಿಕೆ ಮಾಡ್ಕೊಳ್ಬೇಕು. ಅವರಿಗೆ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಅದರ ಪ್ರಾಮುಖ್ಯತೆ ಏನಾದರೂ ತಿಳ್ಕೊಳ್ಬೇಕು. ಮಕ್ಕಳಿಗೆ ಗೊತ್ತಾಗಲ್ಲ. ಮೊಬೈಲ್ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ, ಎಲ್ಲ 1ನೇ ಕ್ಲಾಸ್ ಮಗುವಿಂದ ಹಿಡಿದು ಡಿಗ್ರಿ ಹೋಗ್ಬೋದು, ಮನೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಮೊಬೈಲ್ ಹೋಗ್ತಾ ಇದ್ದೀವಿ. ಮೊಬೈಲ್ ಬಗ್ಗೆ ನಮ್ಗೆ ಏನು ಜೀವನದಿಲ್ಲ ಈಗ. ಹಂಗಾಗಿ ಅದಕ್ಕೊಂದು ಅಷ್ಟೊಂದು ಅಡಿಕ್ಟ್ ಆಗ್ತೀವಿ. ಅದನ್ನು ಹೊರತುಪಡಿಸಿ ಮನೆಯಲ್ಲಿ ಪುಸ್ತಕಗಳನ್ನು ಓದುವಂತಹ ಒಂದು ಅಭ್ಯಾಸವನ್ನು ಎಲ್ಲ ಮನೆಯಲ್ಲಿ ಆಗಬೇಕು. ಅದರಲ್ಲಿ ಪ್ರಥಮ ಆದ್ಯತೆ ಸಂವಿಧಾನ ಪ್ರತಿಯನ್ನು ಮನೆಯಲ್ಲಿ ಇಟ್ಕೊಂಡು ಎಲ್ಲರೂ ಓದಬೇಕು. ಪರಿಪೂರ್ಣವಾಗಿ ಬೇಡ, ಮಿನಿಮಮ್ ಮಾಹಿತಿಯನ್ನು ಎಲ್ಲರೂ ತಿಳ್ಕೊಳ್ಳಿ. ಆವಾಗ ನಮ್ಗೆ ಒಂದು ಧೈರ್ಯ ಬರ್ತದೆ. ನಾವು ಭಾರತ ದೇಶದ ಪ್ರಜೆಯಾಗಿ, ಕಟ್ಟಕಡೆಯ ವ್ಯಕ್ತಿಯಾಗಿ ನಾವು ಪ್ರತಿಯೊಂದನ್ನ ಕೇಳಬೇಕಂತ ಒಂದು ಧೈರ್ಯ ಬರ್ತದೆ. ನಮ್ಗೆ ಧೈರ್ಯ ಕೊಡಬೇಕಂದ್ರೆ ಓದಿರಿ, ಅದನ್ನು ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹೀಗಾಗಿ ಮೊದಲ ಎಲ್ಲದಕ್ಕೆ ಆದ್ಯತೆಯನ್ನು ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಸ್ವಾಮಿ ನಾವು ಹಿರಿಯರು, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಸೇರಿದ್ದೀವಿ. ಈ ಉದ್ದೇಶ, ಇಲ್ಲಿ ಸೇರ್ತಕ್ಕಂಥ ಉದ್ದೇಶವನ್ನು ಎಲ್ಲರೂ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗುವಾಗ ಏನು ನಮ್ಮನ್ನು ತಿಳಿಸೋದು ಯಾಕೆ ಹೇಳಿ, ನಮ್ಮ ಕಷ್ಟಪಡೆಯ ವ್ಯಕ್ತಿ ಎಲ್ಲರೂ ಒಂದು ಹೋರಾಟಕ್ಕಾಗಲ್ಲ, ಎಲ್ಲರೂ ಒಂದು ಪ್ರಶ್ನೆ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದು ಅವರ ಪಕ್ಷ ಹೋಗಿ ಜಿಲ್ಲಾಧಿಕಾರಿ ಹೋಗಿ ಕೇಳಕ್ಕಾಗಲ್ಲ. ನಮ್ಗೆ ಇಲ್ಲಿ ಹಂತ ಕೊಟ್ಟಿದ್ದಾರೆ, ನಿಮಗೆ ಅವರು ಹೇಳ್ಕೊಡ್ತಾರೆ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗೆ ನಾವು ಖುಷಿಗೊಳಿಸೋಣ. ನಮ್ಮ ಒಂದು ರಕ್ತದಲ್ಲಿ ಹೇಳಬೇಕು, ನೀವೇನು ಬಂದಿದ್ದೀರಿ, ನೀವಿಲ್ಲ, ನೀವು ಹೋರಾಟದ ಮುಂಚೂಣಿಗಿದ್ದೀರಿ, ನೀವು ಹೋರಾಡಬೇಕು. ಆ ಕಟ್ಟಕಡೆಯ ವ್ಯಕ್ತಿಯ ಒಂದು ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಸ್ಥಿತಿ ನಮ್ಮಲ್ಲಿ ಬರಬೇಕು. ಮತ್ತೆ ಅವರ ಕಣ್ಣೀರು ಬರೆಸತಕ್ಕಂಥ ಕೆಲಸವನ್ನು ಈ ಒಂದು ಸಂಘಟನೆ ಮುಖಾಂತರ ಆಗಬೇಕು ಅಂತೇಳಿ ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ, ಇಷ್ಟು ಇದರಲ್ಲಿ ಕೂಡ ನಾನು ಮಂಗಳೂರು ಆಯ್ತು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ಟು ನಾವೆಲ್ಲ ಚರ್ಚೆ ಮಾಡಿ ಆ ಒಂದು ಇರಬೇಕು, ಸಂಘಟನೆ ಮಾಡತಕ್ಕಂಥ ಒಂದು ಛಲ ಬೇಕು, ಮನಸ್ಥಿತಿ ಇರಬೇಕು.